ನಮಸ್ಕಾರ ಕರ್ನಾಟಕ ಅಗ್ರಿ ಟೂರ್ನ ಹೊಸ ವಿಡಿಯೋಗೆ ಸ್ವಾಗತ. ಸುಟ್ಕಳದಿಂದ ಬೈಂದೂರಿಗೆ ಹೋಗುವ ಮಾರ್ಗದಲ್ಲೇ ಇರುವಂತಹ ಕರ್ನಾಟಕ ಅಗ್ರಿಕಲ್ಚರ್ ರಿಸರ್ಚ್ ಫಾರ್ಮ್ಗೆ ಬಂದಿದ್ದೇವೆ. ಈಗೇನು ಮಳೆಗಾಲ ಶುರುವಾಗಿದೆ, ಗಿಡ ನೆಡಲಿಕ್ಕೆ ಸೂಕ್ತವಾದ ಸಮಯ ಅಂತ ಹೇಳ್ಬೋದು. ಇಲ್ಲಿ ಸಿಗುವಂಥ ಹಣ್ಣಿನ ಗಿಡಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಇದು ಡ್ರ್ಯಾಗನ್ ಫ್ರೂಟು ನೀವು ನೋಡ್ಬೋದು, ಇಲ್ಲಿ ಆಲ್ರೆಡಿ ಫ್ರೂಟಿಂಗ್ ಆಗಿದೆ ಮತ್ತು ಇಲ್ಲಿ ಮತ್ತೆ ಹಣ್ಣುಗಳಾಗ್ತಾ ಇದೆ ನೋಡಿ. 1, 2, 3 ಈಗ ಆಲ್ರೆಡಿ ನಾವು ಹಣ್ಣು ಜಸ್ಟ್ ಈಗಷ್ಟೇ ಒಂದು ಹಣ್ಣು ತೆಗೆದಿದ್ದೀವಿ. ಸೊ ನಮ್ಮಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದರೆ ಈ ಥರ ರೆಡಿ ಟು ಪ್ಲಾಂಟ್ ಗಿಡಗಳನ್ನು ಪರ್ಚೇಸ್ ಮಾಡ್ಬೋದು. ರೆಡಿ ಪ್ಲಾಂಟ್ ಆಲ್ರೆಡಿ ಕಾಯಿ ಇರುವಂಥ ಗಿಡ, ಫುಲ್ ಸೆಟ್ಟಿಂಗ್ ನಾವು ಮಾಡಿ ಡ್ರಮ್ಮಲ್ಲಿ ಬೆಳೆಸಿರುವಂಥ ಗಿಡ. ಸೊ ನಿಮ್ಗೆ ಅದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ ನಿಮಗೆ ಮೇಂಟೆನೆನ್ಸ್ ಇರಲ್ಲ, ಸಣ್ಣ ಗಿಡಗಳನ್ನು ನಟ್ಟು ಬೆಳೆಸ್ಕೊಂಡು ಬರುವಂಥ ಸೀನ್ ಇರಲ್ಲ, ತಗೊಂಡು ಹೋಗ್ಬಿಡೋದು, ಹಣ್ಣು ತೆಗೆದು ತಿನ್ನೋದು. ಸೊ ಆ ರೀತಿ ಎಲ್ಲ ಪ್ಲಾಂಟ್ಸ್ ನಾವು ಡೆವಲಪ್ ಮಾಡಿದ್ದೀವಿ. ನಿಮ್ಗೆ ಒಂದು ರೌಂಡ್ ಎಲ್ಲದೂ ತೋರಿಸ್ತೀವಿ. ಎಲ್ಲದೂ ಈ ರೀತಿ ರೆಡಿ ಪ್ಲಾಂಟ್ ನಮ್ಮ ಹತ್ರ ಇದೆ. ಸಣ್ಣ ಗಿಡನೂ ಇದ್ದಾವೆ, ಅದ್ರ ಜೊತೆಗೆ ಜಾಸ್ತಿ ನಾವು ಇಂತಹ ಕಾಯಿ ಬರ್ತಿರುವಂಥ ಅಥವಾ ಕಾಯಿ ಬರ್ಲಿಕ್ಕೆ ರೆಡಿ ಆಗ್ತಿರುವಂತಹ ರೆಡಿ ಪ್ಲಾಂಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ನೀವಿಲ್ಲಿ ನೋಡ್ಬೋದು, ಕಾಯಿ ಬಿಟ್ಟಂಥ ಪೇರಳೆ ಗಿಡಗಳು ಕೂಡ ಇಲ್ಲಿವೆ. ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಕಾಯಿ ಬಿಟ್ಟಂಥ ಗಿಡಗಳೇ ನೋಡ್ಬೋದು. ಬೇರೆ ಬೇರೆ ಜಾತಿಯ ಪೇರಳೆ ಗಿಡಗಳು ಕೂಡ ಇಲ್ಲಿ ಸಿಗ್ತದೆ. ಗೋವೆ ಗಿಡ ಕೂಡ ಇಲ್ಲಿ ಉಂಟು. ಎಲ್ಲವೂ ಕಸಿ ಕಟ್ಟಿದಂಥ ಉತ್ತಮ ಗುಣಮಟ್ಟದ ಗಿಡಗಳು ಇಲ್ಲಿ ಸಿಗ್ತವೆ ಅಂತ ಹೇಳ್ಬೋದು. ನೋಡ್ಬೋದು, ಇಲ್ಲಿ ಎಲ್ಲವೂ ಕಸಿ ಕಟ್ಟಿರುವಂಥ ಗಿಡಗಳೇ ಇವೆ. ಹಾಗೆಯೇ ಚಿಕ್ಕು ಗಿಡ ಕೂಡ ಇಲ್ಲಿ ನೋಡ್ಬೋದು. ಈಗೇನು ಕಾಯಿ ಬಿಟ್ಟಂಥ ಗಿಡಗಳಿವೆ. ಹಾಗೆಯೇ ಕಸಿ ಕಟ್ಟಿದ ಕಾಳು ಮೆಣಸಿನ ಗಿಡಗಳಿವೆ ಹಾಗೂ ಕಸಿ ಕಟ್ಟದ ಗಿಡಗಳು ಕೂಡ ಇಲ್ಲಿವೆ. ನೋಡ್ಬೋದು, ಹೆಚ್ಚಿನ ಸಂಖ್ಯೆಯ ಗಿಡಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಕಾಳು ಮೆಣಸಿನ ಕೃಷಿ ಮಾಡುವವರು ತೆಗೆದುಕೊಂಡು ಹೋಗ್ಬೋದು. ದಾಲ್ಚಿನ್ನಿ, ಪಲಾವ್ ಎಲೆ ಗಿಡಗಳು ಕೂಡ ಇಲ್ಲಿವೆ. ಹಾಗೆಯೇ ಲವಂಗ ಗಿಡಗಳು ಇಲ್ಲಿವೆ. ಹಲಸಲ್ಲಿ ನಮ್ಮ ಹತ್ರ ಆಲ್ಮೋಸ್ಟ್ 70 ವೆರೈಟೀಸ್ ಇದೆ. ಸೊ ಇದು J33 ಅಂತ, ಒಂದು ಹಣ್ಣು 33 kg ತನಕ ಸೈಜ್ ಬರುವಂಥ ಒಂದು ವೆರೈಟಿ. ಸೊ ಈಸಿ ಟು ಮೇಂಟೈನ್, ಮತ್ತು ಇದು ಆಲ್ ಸೀಸನ್, ವರ್ಷಕ್ಕೆ 3 ಸಲ ಈಲ್ಡ್ ಕೊಡುವಂಥ ಒಂದು ವೆರೈಟಿ. ಸೊ ಹಾಗೆ ನಮಗೆ ರೆಡ್ ವೆರೈಟೀಸಲ್ಲಿ ಡೆನ್ಸೂರಿ ಅಂತ ಬರುತ್ತೆ, ಕಂಪ್ಲೀಟ್ ಒಳಗಡೆ ರೆಡ್ ಇರುವಂಥ ಒಂದು ವೆರೈಟಿ. ಮತ್ತು ಅದರಲ್ಲಿ ನಿಮ್ಗೆ ಈ ಸೈಜ್ ಸಿಗುತ್ತೆ, ಇನ್ನೂ ದೊಡ್ಡ ಗಿಡ ಬೇಕಿದ್ರೆ ಅದು ಸಿಗ್ತದೆ, ಮತ್ತು ಸಣ್ಣ ಗಿಡಗಳು ಸಿಗುತ್ತೆ. ಸೊ ಇನ್ನೊಂದು ಸ್ಪೆಷಲ್ ಹಲ್ಸಿದೆ, AVR ಅಂತ. ವರ್ಲ್ಡಲ್ಲಿ ಅತಿ ಸ್ವೀಟ್ ಇರುವಂಥ ಹಲಸು, ವರ್ಲ್ಡಲ್ಲಿ ಅತಿ ಟೇಸ್ಟ್ ಇರುವಂಥ ಹಲಸು AVRಕು. ಸೊ ಇದರಲ್ಲಿ ಎಲ್ಲ ಸೈಜ್ ಗಿಡಗಳು ನಮ್ಮ ಹತ್ರ ಸಿಗುತ್ತೆ. ಹೀಗೆ ಹಲಸಲ್ಲಿ ಆಲ್ಮೋಸ್ಟ್ 70 ವೆರೈಟಿ ನಮ್ಮ ಹತ್ರ ಅವೈಲೇಬಲ್ ಇದೆ. ನೀವು ಅಮಟೆ ಮರವನ್ನು ನೋಡಿರ್ತೀರ. ಇಲ್ಲಿ ಬಂದರೆ ನೀವು ಪ್ಲಾಸ್ಟಿಕ್ ಬ್ಯಾಗಲ್ಲೇ ಕಾಯಿ ಬಿಟ್ಟಂಥ ಗಿಡಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಕಾಯಿ ಬಿಟ್ಟಂಥ ಚಕೋತ ಗಿಡವನ್ನು ಇಲ್ಲಿ ನೋಡ್ಬೋದು. ಹಣ್ಣುಗಳು ಬಿಟ್ಟಂಥ ರಂಬುಟನ್ ಗಿಡ ಕೂಡ ಇಲ್ಲಿದೆ. ಹಾಗೆಯೇ ಕಸಿ ಕಟ್ಟಿದ ಚಿಕ್ಕ ಗಿಡಗಳು ಕೂಡ ಇಲ್ಲಿ ಲಭ್ಯವಿದೆ. ಇದು ಬಾರ್ಬಡೋಸ್ ಚೆರಿ ಅಂತ. ಸೊ ಚೆರಿಯಲ್ಲಿ ಒಂದು ಈಸಿ ಟು ಮೇಂಟೈನ್ ಪ್ಲಾಂಟ್, ಯಾಕೆಂದರೆ ಇದಕ್ಕೆ ಏನು ದೊಡ್ಡ ಕೆಲಸ ಇಲ್ಲ. ಇಂತಹ ರೆಡಿ ಪ್ಲಾಂಟ್ ನಮ್ಮ ಹತ್ರ ಇರುತ್ತೆ, ಫುಲ್ ಕಾಯಿ ಬಂದಿರುವಂಥ ಗಿಡಗಳು ಅವೈಲೇಬಲ್ ಇದೆ. ಸೊ ಇದೇನಂದರೆ ನಿಮ್ಗೆ ಆಲ್ ಸೀಸನ್, ಎಲ್ಲ ದಿನ ನಿಮ್ಮಲ್ಲಿ ಒಂದು ಕಾಯಿ ಆದರೂ ತೆಗೆದು ತಿನ್ಬೋದು. ತುಂಬ ಸ್ವೀಟ್ ಅಂತ ಏನು ಹೇಳಲ್ಲ, ಲೈಟ್ ಹುಳಿ, ಲೈಟ್ ಸ್ವೀಟು, ಬಟ್ ಈಸಿ ಟು ಮೇಂಟೈನ್. ಮತ್ತು ಮನೆ ಮುಂದೆ ಎಲ್ಲ ಹಾಕಿದರೆ ನೋಡಲಿಕ್ಕೂ ಚೆಂದ ಇರುತ್ತೆ. ಅಷ್ಟು ಮಾತ್ರವಲ್ಲ, ನೀವೀಗ ಫ್ಲ್ಯಾಟಲ್ಲಿ, ಅಪಾರ್ಟ್ಮೆಂಟಲ್ಲೆಲ್ಲ ಇರೋರಾದರೆ ನೀವು ಕೂಡ ಟೆರೆಸ್ ಗಾರ್ಡನಲ್ಲಿ ಅಥವಾ ಬಾಲ್ಕನಿ ಗಾರ್ಡನಲ್ಲೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸಿಂಪಲ್ ಆಗಿ ಅದನ್ನು ಬೆಳೆಸ್ಬೋದು. ಅಷ್ಟು ಮಾತ್ರವಲ್ಲ, ಟೇಸ್ಟು ಇದೆ, ಒಳ್ಳೆ ಸ್ವೀಟ್ ಅಂತಲ್ಲ, ಬಟ್ ಸ್ವೀಟು ಹುಳಿ ಸೇರಿದಂಥ ಒಂದು ಒಳ್ಳೆ ಟೇಸ್ಟ್ ಇರುವಂಥ ಒಂದು ವೆರೈಟಿ, ಮತ್ತು ಮೇಂಟೆನೆನ್ಸು ಇಲ್ಲ. ಸೊ ಇಂತಹ ಗಿಡಗಳಲ್ಲಿ ಫುಲ್ ಫ್ರೂಟಿಂಗ್ ಆಗಿರುವಂಥ ಗಿಡನ ನಾವು ನಿಮ್ಗೆ ಕೊಡ್ಬೋದು. ಮತ್ತು ಆಲ್ ಓವರ್ ಕರ್ನಾಟಕ ನಾವು ಕೊಡ್ತೇವೆ, ಇಂಥ ಹಿರೇಕಂತಿಲ್ಲ. ನೀವು ನೋಡ್ಬೋದು, ಇದೆಲ್ಲ ಈಗ ನಾಳೆ ಬೆಂಗಳೂರಿಗೆ ಲೋಡ್ ಆಗ್ಲಿಕ್ಕೆ ಇರುವಂಥ ಗಿಡ, ಕಂಪ್ಲೀಟ್ ರೆಡಿ ಗಿಡ. ಇಲ್ಲಿ ನೀವು ನೋಡ್ಬೋದು, ಮ್ಯಾಂಗೋಸ್ಟಿನೆಲ್ಲ ಆಲ್ರೆಡಿ ಕಾಯಿ ಬಂದಿರುವಂಥ ಗಿಡ, ರೆಡಿ ಟು ಪ್ಲಾಂಟ್ ಗಿಡ. ಸೊ ಇಂತಹ ಗಿಡಗಳು ಜಾಸ್ತಿ ನಾವು ಸಪ್ಲೈ ಮಾಡ್ತೀವಿ. ಸೊ ಇದೆಲ್ಲ ನಾಳೆ ಈಗ ಬೆಂಗಳೂರಿಗೆ ಲೋಡ್ ಆಗುತ್ತೆ. ಇನ್ನಲ್ಲಿ ಮುಂದೆ ಎಲ್ಲ ನೀವು ನೋಡ್ಬೋದು, ಒಂದೊಂದು ಕಡೆಯಲ್ಲಿ ತೆಗೆದಿಟ್ಟಿದ್ದಾರೆ, ಅದೆಲ್ಲ ನಾಳೆದು ಲೋಡ್ ಆಗಲಿಕ್ಕೆ ಇರುವಂಥ ಗಿಡಗಳು. ಥೈಲ್ಯಾಂಡ್ ಜಾತಿಯ ಕಿತ್ತಳೆ ಗಿಡವನ್ನು ಕೂಡ ಇಲ್ಲಿ ನೋಡ್ಬೋದು. ಎಲ್ಲವೂ ಕೂಡ ಕಾಯಿ ಬಿಟ್ಟಂಥ ಗಿಡಗಳೇ ಇಲ್ಲಿ ನೋಡ್ಬೋದು ನೀವು.
ವಾಟರ್ ಆ್ಯಪಲ್ ಗಿಡಗಳು ಕೂಡ ಇಲ್ಲಿ ಲಭ್ಯವಿದೆ. ಮಿಯಾಜಾಕಿ ಅಂತ ಮಾವಲ್ಲಿ ನಮ್ಮ ಹತ್ರ 60+ ವೆರೈಟಿ ಇದೆ. ವರ್ಲ್ಡಲ್ಲಿ ಅತಿ ಟೇಸ್ಟ್ ಇರುವಂತಹ ಜಪಾನ್ ವೆರೈಟಿ ಮಿಯಾಜಾಕಿ. ಇದರಲ್ಲಿ ಈ ಸೈಜ್ ಈಗ ಆಲ್ರೆಡಿ 4 ಫೀಟ್ ಇರುವಂಥ ಗಿಡ, ಮತ್ತು ದೊಡ್ಡ ರೆಡಿ ಪ್ಲಾಂಟ್ ಕೂಡ ಸಿಗುತ್ತೆ. ಮತ್ತು ಇದು ರೆಡ್ ಮ್ಯಾಂಗೋ ಅಂತ ಥೈಲ್ಯಾಂಡ್ ವೆರೈಟಿ. ಇದು ಚಿಲ್ಲಿ ಮ್ಯಾಂಗೋ, ಫುಲ್ಲು ಲಾಂಗ್ ಇರುವಂಥ ವೆರೈಟಿ, ಒಂದು ಜಗಳಷ್ಟು ಲಾಂಗ್ ಬರುವಂತಹ ಆ ಸೈಜ್ ಬರುವಂಥ, ಆದರೆ ಸ್ವಲ್ಪ ದಪ್ಪ ಇರುವಂತಹ ಒಂದು ಹೊಸ ವೆರೈಟಿ ಇದು. ಹಾಗೆ ಅಮೇರಿಕನ್ ಪಾಮರ್ ಇರ್ಬೋದು, ಬನಾನಾ ಯೆಲ್ಲೋ ಮ್ಯಾಂಗೋ, ಬನಾನಾ ರೆಡ್ ಮ್ಯಾಂಗೋ, ಟ್ಯಾಟಿಮೋನ್ ಮ್ಯಾಂಗೋ, ಆರ್ಟುಗಿಟು ಮ್ಯಾಂಗೋ, ಮತ್ತು ನಮ್ಮ ಇಂಡಿಯನ್ ವೆರೈಟಿ ಮಲ್ಲಿಕಾ, ಆಪೂಸು, ಅಲ್ಫೋನ್ಸು, ಕಾಲಾಪಾಡಿ, ಕೋಟೂರು ಪಾಮನ್, ಕೇಸರು, ಬಾದಾಮಿ, ಹೀಗೆಲ್ಲ ವೆರೈಟೀಸಲ್ಲೂ ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ಮಾವಲ್ಲಿ ಯಾವುದೇ ವೆರೈಟಿ ಬೇಕಿದ್ರೂ ನೀವು ಇಲ್ಲಿ ಬರ್ಬೋದು. ಹೂವಿನ ಗಿಡ ಅಂತ ಬರೋದಾದರೆ ದಾಸವಾಳ ಗಿಡ ಇವೆ ಇಲ್ಲಿ, ಪಾರಿಜಾತ ಗಿಡ ಮತ್ತು ಅನೇಕ ಶೋ ಗಿಡಗಳು ಕೂಡ ಇಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಜಾತಿಯ ಶೋ ಗಿಡಗಳು ಇಲ್ಲಿ ಲಭ್ಯವಿದೆ. ಹೂ ಬಿಟ್ಟಂಥ ಸಂಪಿಗೆ ಗಿಡಗಳು ಕೂಡ ಇಲ್ಲಿ ಲಭ್ಯವಿದೆ. ತೆಂಗಿನ ಗಿಡದಲ್ಲೂ ನಮ್ಮ ಹತ್ರ ತುಂಬ ವೆರೈಟಿ ಇದೆ. ಇದು K2 ಸ್ಪೆಷಲ್ ಅಂತ, ಹೊಂಡದೊಳಗೆ ಕಾಯಿ ಬರುವಂಥ ವೆರೈಟಿ. 3 ವರ್ಷಕ್ಕೆ ಬರ್ತದೆ, ಫುಲ್ ಕೆಳಗೆ ಕಾಯಿ ಬರ್ತದೆ. ಇನ್ನೊಂದು ವೆರೈಟಿ ಗಂಗಾ ಬೊಂಡಮ್ ಅಂತ, ಇದು ಕೂಡ ಈಗ ಮಾರ್ಕೆಟಲ್ಲಿ ತುಂಬ ಫೇಮಸ್ ಆಗಿರುವಂಥ ವೆರೈಟಿ. ಬೊಂಡಕ್ಕೂ ಆಗುತ್ತೆ, ಕಾಯಿಗೂ ಆಗುವಂಥ ಒಂದು ವೆರೈಟಿ. ಇದು ಮಲೇಷಿಯನ್ ಗ್ರೀನ್ ಡ್ವಾರ್ಫು, ಸ್ವೀಟ್ ಗ್ರೀನ್ ಕಲರ್ ಇರುತ್ತೆ. ಬೊಂಡಕ್ಕೆ ಸ್ವಲ್ಪ ಒಳ್ಳೆಯದು, ಕಾಯಿಗೂ ಆಗುತ್ತೆ, ಬಟ್ ಅಷ್ಟೊಂದು ದಪ್ಪ ಕಾಯಲ್ಲ, ಆದರೂ ಕಾಯಿಗೂ ಆಗುವಂಥ ಒಂದು ವೆರೈಟಿ. ಮತ್ತು ಇದು ಪ್ಯೂರ್ ಕಾಯಿಗೆ ಬೆಳೆಸುವಂಥ ವೆರೈಟಿ, D*T ಕ್ರಾಸ್ ಅಂತೀವಿ. ಸೊ ಇದು ಕಂಪ್ಲೀಟ್ಲಿ ಕಾಯಿಗೆ ಅಂತಾನೆ, ಕೊಬ್ಬರಿ ಅಂಶ ಜಾಸ್ತಿ ಇರುವಂಥ, ಎಣ್ಣೆ ಅಂಶ ಜಾಸ್ತಿ ಇರುವಂಥ ವೆರೈಟಿ. ಮತ್ತು ನಿಮಗೆ ಕೆಂದಾಳಿ, ಕುಂದ್ರಿ, ಹೀಗೆಲ್ಲ ವೆರೈಟೀಸಲ್ಲೂ ತೆಂಗಿನ ಗಿಡಗಳು ನಮ್ಮ ಹತ್ರ ಸಿಗುತ್ತೆ. ಗಿಡಗಳು ಬೇಕಾದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.